ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಬನ್ಶಂಕರಿ ಅಡುಗೆ ಮನೆ ಚಾನಲ್ಗೆ. ನಾನಿವತ್ತು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಬ್ರೆಡ್ ಪಕೋಡ ಮಾಡೋದು ಹೇಗೆ ಅಂತ ತೋರ್ಸೋಕೆ ಬಂದೇನು ನೋಡಿ. ಇವಾಗ ನೀವೇನಿಲ್ಲರಿ, ಒಂದು 3 ಆಲೂಗಡ್ಡೆನ ಬೇಯಿಸಿ ಈ ಥರ ನೋಡಿರಿ ಮಾಡಿ ಇಟ್ಕೋಬೇಕು. ನೀವೇನು ಪಲ್ಯ ಮಾಡೋಕ್ಕೇನು ಮಾಡಿ ಇಟ್ಕೋತೀರಲ್ಲ ಆಲೂಗಡ್ಡೆ ಬೇಯಿಸಿ, ಅದೇ ಥರ ಈ ಥರ ಎಲ್ಲ ಮಾಡಿಟ್ಕೊಂಬಿಡಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಜೀರಿಗೆ ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಮಾಡ್ಕೊಳಕತ್ತೀನಿ. ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನೆಕ್ಸ್ಟು ನೀವೇನು ಮಾಡಿಟ್ಕೊಂಡಿರ್ತೀರಲ್ಲ ಆಲೂಗಡ್ಡಿನ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಅದಕ್ಕೆ ಸ್ವಲ್ಪ MTR ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಂಬಿಡಿ. ನೋಡಿರಿ, ಬ್ರೆಡ್ ಪಕೋಡ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡಿರಿ. ಇಲ್ಲಿ ಒಂದು ಸೈಡ್ ಅದನ್ನು ನಾವು ಪಲ್ಯ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಎತ್ತಿಟ್ಬಿಡಿ. ಇದಕ್ಕೆ ಬ್ರೆಡ್ ಬೇಕಾಗ್ತದ್ರಿ. ಬ್ರೆಡ್ಡು ಒಂದು 6 ಆದರೆ ಸಾಕು. ನೀವು ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ಚೆನ್ನಾಗಿ ಬಂತು ಅಂದರೆ ನೀವು ಮತ್ತೆ ಮಾಡ್ಕೊಳ್ಳಿ. ನಾನು ಇದನ್ನು ಹುಬ್ಬಳ್ಳಿಯಲ್ಲಿ ತಿಂದಿದ್ದೆ, ಅದಕ್ಕೆ ನಿಮಗೂ ತೋರ್ಸೋಣ ಅಂತ ತೋರ್ಸೋಕೆ ಬಂದೇನೆ ನೋಡಿರಿ. ನೆಕ್ಸ್ಟ್ ನೋಡಿರಿ, ನಾನಿಲ್ಲಿ ಒಂದು 4 ಬ್ರೆಡ್ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಡುವೆ ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿರಿ. ಈ ಥರ ಕಟ್ ಮಾಡ್ಕೋಬೇಕು ನೀವು. ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್. ಮಕ್ಕಳು ಈ ಥರ ನಾವು ತಿಂಡಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಿಮಗೂ ತೋರ್ಸೋಣ ಅಂತ ನಾನು ತೋರ್ಸೋಕೆ ಬಂದೀನಿ ನೋಡಿರಿ. ಒಂದೇ ಥರ ಅಡುಗೆ ತಿಂದು ನಮಗೂ ಬೇಜಾರಾಗಿರುತ್ತೆ. ಸ್ವಲ್ಪ ಹದ ಇದ್ದರೆ ಇನ್ನೂ ಟೇಸ್ಟ್ ಅಲ್ವಾ ಅದಕ್ಕೆ ತೋರ್ಸೋಣ ಅಂತ ಬಂದಿದ್ದೀನಿ ನೋಡಿ. ಇವಾಗ ನಾನು ಏನು ಇದಕ್ಕೆ ಹಸಿ ಕಡಲೆ ಹಿಟ್ಟು ಮತ್ತು ಓಂಕಾಳು, ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಹಾಕಿ ಈ ಥರ ನಾವು ಬಜ್ಜಿಗೆ ಏನು ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ಇದಕ್ಕೆ, ಮತ್ತು ಗರಂ ಮಸಾಲ, ಉಪ್ಪು, ಓಂಕಾಳು, ಅಡುಗೆ ಸೋಡಾ ಹಾಕಿ ಕಲಿಸ್ಬಿಡಿ. ಎಣ್ಣೆ ಏನು ಹಾಕೋಕೆ ಹೋಗ್ಬಿಡ್ರಿ ಫ್ರೆಂಡ್ಸ್, ಹಂಗೆ ಕಲಿಸ್ಕೊಳ್ಳಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತೇವ್ರಿ. ನಾನು ಹುಬ್ಬಳ್ಳಿ ಹೋಟ್ಲಾಗ ತಿಂದಿದ್ದೆ ಇದನ್ನು ಬ್ರೆಡ್ ಪಕೋಡಾನ ನೋಡಿ. ಇದಕ್ಕೂ ಗರಂ ಮಸಾಲ ಹಾಕ್ಕೋಬೇಕು ನೀವು, MTRದು ಚೆನ್ನಾಗಿ ಬರುತ್ತೆ MTRದು ನೋಡಿರಿ. ಇವಾಗ ಇದನ್ನು ನಾವು ಬಜ್ಜಿ ಹಿಟ್ಟಿಗೆ ಹಿಂಗೆ ಕಲಿಸ್ಕೊತೀರಲ್ಲ ನೀವು, ಅದೇ ಥರನೇ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಈ ಬಜ್ಜಿನ ನೀವು ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ ನೋಡಿರಿ. ನೀವೇ ಹೇಳ್ತೀರ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ. ಇದಕ್ಕೆ ಟೊಮೊಟೊ ಸಾಸ್ ಬೇಕು ನೋಡಿರಿ. ಟೊಮೊಟೊ ಸಾಸ್ ಹಚ್ಕೊಂಡು ತಿಂದರೆ ಭಾಳ ಟೇಸ್ಟ್ ಬರ್ತೈತಿ. ಮನೆಗೆ ಇರೋಂತಹ ಸಾಮಾನ್ದಲ್ಲೇ ನಾವು ಯಾವ ಥರ ವೆರೈಟಿ ತಿಂಡಿ ಮಾಡ್ಕೋಬೋದು ಅಂತಲೂ ನಾನು ನಿಮಗೆ ತೋರಿಸಾಕತ್ತೇನೆ ನೋಡಿರಿ. ಮನೆಯಲ್ಲೇ ಆಲೂಗಡ್ಡೆ ಅಂತೂ ಇದ್ದೇ ಇರ್ತಾವ್ರಿ, ಅಲ್ವೇನ್ರಿ? ಒಂದ್ಸಲ ಮಾಡಿಕೊಡಿ ಮಕ್ಕಳಿಗೆ. ನೀವು ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಇವನ್ನೆಲ್ಲ ನೋಡಿ. ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಸಣ್ಣವ್ರಿಗೆ ಇಷ್ಟ ಆಗುತ್ತೆ ಇದು ಬ್ರೆಡ್ ಪಕೋಡ. ಈ ಥರ ಹಿಟ್ಟು ಕಲಿಸ್ಬೇಕು ನೋಡಿರಿ ನೀವು, ಈ ಥರ ಆಗಿರ್ಬೇಕು ಅದನ್ನೇ. ನೆಕ್ಸ್ಟ್ ನಾನು ಒಂದು ಸೈಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ನಾನು ಇವಾಗ ಬ್ರೆಡ್ಡಿಗೆ ಯಾವ ಥರ ತುಂಬ್ಕೋಬೇಕು ಅಂತಲೂ ತೋರಿಸ್ತೇನೆ ನೋಡಿರಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಿರಲ್ಲ ನೀವು ಬ್ರೆಡ್ಡಿಗೆ, ಈ ಥರ ನಡುವೆ ನೀವು ಅದನ್ನು ಪಲ್ಯನ ಇಟ್ಟು ಬಿಡ್ಬೇಕು ನೋಡಿ. ಈ ಪಲ್ಯ ಇಟ್ಟು 2 ಜಾಯಿಂಟ್ ಮಾಡಬೇಕು ನೀವು. ಆ ಕಡೆ ಈ ಕಡೆ ಪಲ್ಯ ಬಂದಿದ್ದು ಎತ್ತಿಡಬೇಕು. ನೆಕ್ಸ್ಟ್ ನೋಡಿರಿ, ಇದನ್ನು ನೀವು ಈ ಎಗ್ ಪಕೋಡ ಮತ್ತು ಮಿರ್ಚಿ ಬಿಡ್ತಿರಲ್ಲ ಅದೇ ಟೈಪ ನೋಡಿ ಫ್ರೆಂಡ್ಸ್. ನೋಡಿರಿ, ಈ ಥರ ಎದ್ಕೋಬೇಕು ನೀವೆಲ್ಲ ಅದನ್ನು ನೋಡಿರಿ. ಈ ಥರ ಎದ್ಕೊಂಡು ಆ ಕಡೆ ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಹಾಕ್ಬಿಡ್ತೀನಿ ನೋಡಿ. ಇವಾಗ ನೋಡಿರಿ, ಈ ಥರ ಉಬ್ಬಿ ಬರ್ತಾವ್ರಿ ಅವು, ಭಾಳ ಟೇಸ್ಟಿ ಬರ್ತಾವ್ರಿ ಇವು. ಬೇಕಾದ್ರೆ ನೀವು ನೋಡಿರಿ ಮಾಡಿ, ಮತ್ತು ಮಾಡಿ ನಂಗೆ ಹೆಂಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ನೋಡಿ ಫ್ರೆಂಡ್ಸ್. ಬನ್ನಿ ಮತ್ತೆ ಬ್ರೆಡ್ ಪಕೋಡ ತಿನ್ನೋಣ. ಮತ್ತೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.